ನವಕರ್ನಾಟಕ ಪಬ್ಲಿಕೇಶನ್ ಬೆಂಗಳೂರು. ನಮ್ದು ಗುಲ್ಬರ್ಗ, ಮೈಸೂರು, ಮಂಗಳೂರು, ಈ ಕಡೆ ಧಾರವಾಡ ಎಲ್ಲ ಕಡೆ ಬ್ರಾಂಚ್ ಇದೆ. ಇಲ್ಲಿಗೆ ಫಸ್ಟ್ ಟೈಮ್ ಬಂದೆ. ಸರಿ ಸರ್, ಇಲ್ಲಿ ಬೆಂಗಳೂರು ಜನ ಕನ್ನಡ ಬುಕ್ಸ್ ಅನ್ನ ಜಾಸ್ತಿ ಓದೋದು ಯಾರು ರೈಟರ್? ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಆಕ್ಚುಲಿ ಕುವೆಂಪು ಅವ್ರ ಪುಸ್ತಕ, ಪೂರ್ಣಚಂದ್ರ ಜಯೇಶ್ ಅವ್ರ ಬುಕ್, ಮತ್ತೆ ರವಿ ಬೆಳಗೆರೆ ಅವ್ರದ್ದು, ಎಸ್.ಎಲ್. ಭೈರಪ್ಪ ಅವ್ರದ್ದು, ಬಿಚಿ ಅವ್ರದ್ದು, ಮತ್ತೆ ಇನ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇದ್ದಾರೆ, ಚಂದ್ರಶೇಖರ್ ಕಂಬಾರ್, ದಾರಾ ಬೇಂದ್ರೆ ಅವ್ರು ಯಾರ್ಯಾರು ಇದ್ದಾರೆ ಎಲ್ಲಾ ಪುಸ್ತಕಗಳನ್ನು ಓದ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ ಈ ಬುಕ್ಸ್ ಜಾಸ್ತಿ ಸೇಲ್ ಆಗುತ್ತೆ ಅನ್ನೋದು ಯಾವ್ದನ್ನ ಜಾಸ್ತಿ ಸೇಲ್ ನೋಡಿ. ಈಗ ಒಂದು ಹೊಸ ಟ್ರೆಂಡಿಂಗ್ ಅಲ್ಲಿರೋ ಬುಕ್ಸ್ ಇದು ಸುಧೇಂದ್ರ ಅಂತ ಹೇಳಿ, ಯಾರು ಬರೆದಿರೋ ಸುಧೇಂದ್ರ ಅಂತ ಹಾಕ್ತಾರು, ತೇಜ ತುಂಗ ಬಂದ್ರ ಅಂತ. ಆ ಪುಸ್ತಕಗಳು ಚೆನ್ನಾಗಿ ಹೋಗ್ತಾ ಇದೆ. ಅದು ಒಂದು ಚೆನ್ನಾಗಿ ಹೋಗ್ತಾ ಇದೆ. ಸರಿಗನ್ನಡಂ ಗೆಲ್ಗೆ ಇದು ಇವರು ಬಂದಿರೋದು ಅಪಾರ ಅಂತ ಹೇಳಿ ಬರ್ತಿದ್ರು. ಇದು ಆತ್ಮದಲ್ಲಿ ಯೋಗಿ ಆತ್ಮಕತೆ, ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ, ಈ ತರ ಎಲ್ಲ ಬುಕ್ಸ್ ಗಳು ಬಹಳ ಚೆನ್ನಾಗಿ ಹೋಗುತ್ತೆ, ಜಾಸ್ತಿ ಹೋಗುತ್ತೆ. ಅಂದ್ರೆ ಇವೆಲ್ಲ ಫಾಸ್ಟ್ ಮೂವಿಂಗ್ ಬುಕ್ಸ್ ಆಲ್ಮೋಸ್ಟ್. ಇನ್ನೊಬ್ರು ಒಳ್ಳೆ ಆಥರ್ ಇವರು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ರು, ಹೆಸರು AR ಮಣಿಕಾಂತ್ ಅಂತ, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಬರೀತಾ ಇದ್ದಾರೆ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಇದು ನೋಡಿ, ಈ ಸುಮಾರು ಇಷ್ಟು ಪ್ರತಿಗಳು ಮಾರಾಟ ಆಗಿದೆ. ಬೆಂಗಳೂರಲ್ಲಿ ಇತಿಹಾಸ ಬುಕ್ಸ್ ಗಳು ಓದ್ತಾರ, ಇಲ್ಲ ಹಿಸ್ಟ್ರಿ ಓದ್ತಾರ, ಇಲ್ಲ ವ್ಯಕ್ತಿತ್ವ ವಿಕಾಸನ, ಕಾದಂಬರಿ, ಕಥೆಗಳು, ಈ ತರದ್ರಲ್ಲಿ ಚೆನ್ನಾಗಿ ಓದ್ತಾರೆ. ಗೌರಿ ಲಂಕೇಶ್ ಅವ್ರದ್ದು ಬುಕ್ಸ್ ಗಳು ಈಗ ಸ್ವಲ್ಪ ಪಬ್ಲಿಕೇಶನ್ ಕಡಿಮೆ ಆಗಿದೆ. ಹಿಂದೆ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಅವ್ರದ್ದು ಲಂಕೇಶ್ ಅವ್ರು ಬರ್ದಿದ್ದು ಹುಳಿಮಾವಿನ ಮರ, ಮತ್ತೆ ಗುಣಮುಖ, ಕಲ್ಲು ಕರಗೋ ಸಮಯ, ಈ ತರ ಎಲ್ಲ ಒಳ್ಳೊಳ್ಳೆ ಬುಕ್ಸ್ ಗಳಿದೆ. ಬಟ್ ಅವರ ಬುಕ್ಸ್ ಗಳನ್ನ ಈಗ ರಿಪೀಟ್ ಮಾಡೋರು ಯಾರಿಲ್ಲ. ಹೋದ್ಮೇಲೆ ಆ ಕೆಲಸ ಮಾಡಕ್ಕೆ ಯಾರಿಲ್ಲ. ಮನೆಯಲ್ಲಿ ಅವರ ಕುಟುಂಬ ವರ್ಗದವರು ಯಾರು ಆ ಜವಾಬ್ದಾರಿ ಯಾರು ಡಿಪಾರ್ಟ್ಮೆಂಟ್ ಬರ್ಲಿಲ್ಲ. ರವಿ ಬೆಳಗೆರೆ ಅವರು ಬರ್ದಿದ್ದು ಹೇಳಿ ಹೋಗೋ ಕಾರಣ ಅಂತ. ಇದು ಯಾರೋ ಒಬ್ರು ಯೂಟ್ಯೂಬರ್ ಒಂದು ಒಂದು ರಿವ್ಯೂ ಮಾಡಿ ಬಿಟ್ಟಿರೋದ್ರಿಂದ ಈ ಪುಸ್ತಕ ಒಂದು 2 ತಿಂಗಳ ಈಚೆಗೆ ಒಂದು 2,000-3,000 ಕಾಪಿಯಷ್ಟು ಒಳ್ಳೆ ಟ್ರೆಂಡಿಂಗ್ ಇದೆ. ಈ ಬುಕ್ ಚೆನ್ನಾಗಿ ಹೋಗ್ತಾರೆ. ಅವ್ರು ಬರ್ದಿದ್ದು ಬುದ್ಧ ಮತ್ತು ಆತನ ದಮ್ಮ ಅಂತ. ಇದು ಬಹಳ ಟ್ರೆಂಡಿಂಗ್ ಬುಕ್ ಈ ಕನ್ನಡದಲ್ಲಿ ಬಹಳ ಫಾಸ್ಟ್ ಮೂವಿಂಗ್ ಬುಕ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಹೌದೌದು. ನವಕರ್ನಾಟಕ ಪಬ್ಲಿಕೇಶನ್ ಅಲ್ಲಿ ನೇಮಿಚಂದ್ರ ಅಂತ ಒಂದು ಆಥರ್, ಬದುಕು ಬದಲಿಸಬಹುದು, ಸೋಲೆಂಬುದು ಅಲ್ಪ ವಿರಾಮ, ಸಾವೇ ಬರುವುದಿದ್ದರೆ ನಾಳೆ ಬಾ, ಈ ತರ ಒಳ್ಳೆ ಬುಕ್ಸ್ ಗಳು ಎಲ್ಲ ಎಕ್ಸಿಬಿಷನ್ ಗಳಲ್ಲಿ ಸುಮಾರು 10, 15, 20 ಪುಸ್ತಕಗಳು ಸೋಲ್ಡ್ ಆಗುತ್ತೆ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾವು ನವೆಂಬರ್ ತಿಂಗಳಲ್ಲಿ ಎಕ್ಸಿಬಿಷನ್ ಮಾಡ್ತೀವಿ. ಆ ಎಕ್ಸಿಬಿಷನ್ ಗಳಲ್ಲಿ ಅಷ್ಟು ಕಾಪಿ ಸೇಲ್ ಆಗುತ್ತೆ. ಒಳ್ಳೆ ಈ ಪುಸ್ತಕ DVG ಅವರು ಬರ್ದಿತ್ತು, ಮಂಕುತಿಮ್ಮನ ಕಗ್ಗ ಅಂತ. ಅದರ ಕನ್ನಡ ಅನುವಾದ ಶ್ರೀಕಾಂತ್ ಅನ್ನೋರು ಮಾಡಿದ್ದಾರೆ. ಬಹಳ ಟ್ರೆಂಡಿಂಗ್ ಬುಕ್ಸ್ ಇದೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ಅದೇ ತಾರಾಸ್ ಅವರು ಬರ್ದಿತ್ತು, ನಮ್ಮ ಚಿತ್ರದುರ್ಗದ ಬಗ್ಗೆ. ಇದು ಬಹಳ ಒಳ್ಳೆ ಟ್ರೆಂಡಿಂಗ್ ಬುಕ್ಸ್ ಇದೆ. ಕರ್ನಾಟಕ ದರ್ಶನ ಅಂತ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ವಿಶೇಷ, ನೀವು ಇವಾಗ ಕರ್ನಾಟಕ ಸುತ್ತಾ ಇರ್ತೀರಾ, ನಿಮ್ಗೆ ಅದರಲ್ಲಿ ಯಾವ್ದೇ ಪ್ಲೇಸ್ ಅಲ್ಲಿ ಏನೇನು ಮೇನ್ ಇರುತ್ತೆ ಅದೆಲ್ಲ ಇದ್ರಲ್ಲಿ ನಿಮ್ಗೆ ಇರುತ್ತೆ. ಇದು ಹೋಗ್ಬಿಟ್ರೆ ನೀವು ಅಲ್ಲಿ ಹೋಗಿ ಯಾರನ್ನಾದ್ರೂ ಕೇಳೋದಿರಲ್ಲ. ನೀವು ಹೋಗ್ಬಿಟ್ರೆ ಈ ಜಾಗದಲ್ಲಿ ಇದೇ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ.